ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೊಳ್ಳಿ ಮನೆಗೆ ಹೋಗುವಂಗೆ ಮಾಡಿದರು. ಅನೇಕ ಘಟನೆಗಳು ಆಗೋದು. ಇವತ್ತು ಇವೆಲ್ಲ ಹೇಗೆ ನಡೆಸ್ತಾ ಇದ್ದೀವಪ್ಪ ಅಂತಂದ್ರೆ, ಇವತ್ತು ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ಡಿ ಕೆ ಶಿವಕುಮಾರಲ್ಲಿ ಅದನ. ಅವ್ರು ಪಾರ್ಟಿ ಹೊಡಿಬೋದಾ? ಮತ್ತು ಪಾರ್ಟಿ ಮೇಲೆ ಅಂತ ಪ್ರೀತಿ ಇದ್ದಾರೆ. ಅವ್ರಿಗೆ ಗೊತ್ತದ ಈಗ ಸದ್ಯ ಈಗ ಏನಾದರೂ ಒಂದೇಳು ಪಾರ್ಟಿ ಹೊಡೆದ ಮತ್ತೆ ಮಾಡಲಿಕ್ಕೆ ಹೋದ್ರೆ ಒಂದು ಬಿ ಜೆ ಪಿಯಲ್ಲಿ ಕೂಡಬೇಕು. ಬಿ ಜೆ ಪಿ ಈ ಸಲ ಯಾವ ರೀತಿ ಆಗ್ತದೆ, ಎಷ್ಟು ಮಟ್ಟಿಗೆ ಮೆಜಾರಿಟಿ ಆಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಇನ್ನು ಬಿ ಜೆ ಪಿ ಕೂಡಲಿಲ್ಲ ಅಂದರೆ ಸ್ವಂತ ಪಾರ್ಟಿ ಹೊಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ಎಲ್ಲ ಶಾಸಕರು ಬೆನ್ನು ಹತ್ತಾರಂತಲ್ಲ, ಅದಾಗಿಲ್ಲ ಅಂತಲ್ಲ. ಈ ಒಂದು ಏನಪ್ಪ ಅಂತಂದ್ರೆ ಮೈಸೂರು ಸುತ್ತಮುತ್ತ ಏರಿಯಾದಲ್ಲಿದ್ದಂಥ ಶಾಸಕರು ಹೇಳ್ತದೆ ಇವ್ರದ್ದು ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯವ್ರ ಮೇಲೆ ಭಾಳಷ್ಟು ಜನರ ಪ್ರೀತಿ ವಿಶ್ವಾಸ, ಒಳ್ಳೆ ಮನುಷ್ಯಪ್ಪ, ಒಂದು ಪ್ರಜಾಪ್ರಭುತ್ವ ನೆಲೆಗಟ್ಟಲ್ಲಿ ಬೆಳೆದವರು ಅನ್ನೋದು ಏನೇನೋ ಅವ್ರ ಬಗ್ಗೆ, ಒಂದು ಸೋಷಲಿಸ್ಟ್ ಜೊತೆಗೆ ಇದ್ದಂಥವ್ರು ಅನ್ನುವಂಥ ಒಂದು ಒಳ್ಳೆಯ ಅವರ ಅದರ ಒಂದು ಪ್ರಭಾವದ ಆ ಪ್ರಭಾವ ನೆಲೆಗಟ್ಟಲ್ಲ ಇವರು ಸಿದ್ದರಾಮಯ್ಯವ್ರನ್ನ ಎದುರು ಹಾಕ್ಕೊಂಡು ಅದೇ ಕಾಲಕ್ಕೆ ಇವತ್ತು ರಾಹುಲ್ ಗಾಂಧಿಯವರು ತಮ್ಮ ಪ್ರಭಾವವನ್ನು ಭಾಳಷ್ಟು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅದೇನು ಪಾದಯಾತ್ರೆ ಆಯಿತು, ಪಾದಯಾತ್ರೆ ರಿಸಲ್ಟ್ ಇವತ್ತೇನು ತೋರಿಸಾಗತ್ತಿದೆಯಪ್ಪ ಅಂದರೆ, ರಾಷ್ಟ್ರ ಮಟ್ಟದಲ್ಲಿ ಸಹಿತ ವಿರೋಧ ಪಕ್ಷಗಳು ರಾಹುಲ್ ಗಾಂಧಿ ಪ್ರಧಾನಿ ಅನ್ನುವಷ್ಟು ಮಟ್ಟಿಗೆ ಒಪ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಯಾವ ಪ್ರಧಾನಿ ಆದರೂ ಒಳ್ಳೇದಾಗ್ತದೆ ಅಂತೇಳಿ ಇವತ್ತು ಈವನ್ ಇಂಡಿಯಾದಲ್ಲೂ ಸಹಿತ ಅದ ಒಳ್ಳೆಯ ಅಭಿಪ್ರಾಯ, ಅದು ಸದಭಿಪ್ರಾಯ ಮೂಡ್ತಾ ಇದೆ ಅಂತ. ಯಾಕಂದರೆ ಅವರು ಹೇಗೆ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳಾಗಿರ್ಬೋದು ಅಥವಾ ನ್ಯಾಯ ಪತ್ರಗಳಾಗಿರ್ಬೋದು, ಇನ್ನುಳಿದು ಸಹಿತ ಅವರು ಹೋರಾಟ ಮಾಡೋದು ಇವತ್ತು ನೀತಿ ಜೊತೆಗೆ ಟ್ಯಾಕ್ಟಿಕ್ಸ್ ಇವೆಲ್ಲನೂ ಇವತ್ತು ರಾಹುಲ್ ಗಾಂಧಿ ಅವರು ಸಹಜ ನಾಯಕರನ್ನಾಗಿ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ. ಆ ಮೋದಿ ವಿರೋಧಿ ಯಾರಪ್ಪ ಅಂದಾಗ ಸಣ್ಣ ಧ್ವನಿ ಇರಲಾದ್ರು ಸಹಿತ ರಾಹುಲ್ ಗಾಂಧಿ ಅವರು ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಇವತ್ತು ಸೆಂಟ್ರಲ್ ಕಾಂಗ್ರೆಸ್ ಅಂತ ಹೊಡಿದು ಭಾಳ ಕಷ್ಟ. ಇನ್ನು ಕರ್ನಾಟಕದಲ್ಲೂ ಸಹಿತ ಭಾಳ ಕಷ್ಟ ಅದ. ಇದನ್ನು ಯಾಕೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಹಗಲಿಗೆ ಕಾಣ್ತಾ ಇದ್ದಾರೋ ಗೊತ್ತಿಲ್ಲ. ಆದರೂ ಅವ್ರ ಮಾತನ್ನು ನಾವು ನಂಬಬೇಕಾಗ್ತದೆ. ಹ್ಯಾಂಗೆ ಸೀನಿಯರ್ ಮೋಸ್ಟ್ ಜೊತೆಗೆ ಮಾಜಿ ಚೀಫ್ ಮಿನಿಸ್ಟರ್ ಅವರು, ಈ ರಾಜ್ಯದ ಬಗ್ಗೆ ಅಭ್ಯಾಸ ಮಾಡಿದವರು, ರಾಜಕಾರಣಿಗಳ ಮನಸ್ಸನ್ನು ಅಭ್ಯಾಸ ಮಾಡಿದವರು, ಡಿ ಕೆ ಶಿ ಅವರು ಏನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯವ್ರಿಗೆ ಏನು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ, ಇವೆಲ್ಲ ನೋಡ್ತಾ ಬಂದಂಥವರು. ಹೀಗಾಗಿ ಅಲ್ಲಿ ತಿಕ್ಕಾಟದ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯವರು ಬಿಡೋದಿಲ್ಲ, ಇವರು ಸಹಿತ ಮುಖ್ಯಮಂತ್ರಿ ಆಗೋದು ತಪ್ಪಿಸ್ಕೊಳ್ಳೋದಿಲ್ಲ. ಹಿಂಗೆ ತಿಕ್ಕಾಟಲಿದೆ, ಅದಕ್ಕೆ ಹೊಡಿತೇನು ಅನ್ನೋ ಒಂದು ಸಾಮಾನ್ಯ ಮಾತನ್ನು ಹೇಳ್ತಾ ಇದ್ದಾರೆ. ಹೌದು ಅನ್ನಿಸ್ತದೆ ನೋಡಿದ ತಕ್ಷಣ. ಹಿಂದಿನ ಇತಿಹಾಸ ಹೋದಾಗ ಕಾಂಗ್ರೆಸ್ಸಿಗೆ ಹೊಡೆಯುವಂಥದ್ದು ಈಗೂ ಹೊಡಿಬಹುದೇನು ಅಂತ ಸಂಶಯ ಬಂದರೂ ಸಹಿತ ಇವತ್ತಿನ ಸ್ಥಿತಿಗತಿಯನ್ನು ನೋಡಿದರೆ ಇವತ್ತು ಹೈಕಮಾಂಡ್ ಅಂತ ಪವರ್ಫುಲ್ ಇಲ್ಲ. ಆದರೂ ಹಿಂದಿನ ಒಂದು ಏನು ಹೈಕಮಾಂಡ್ ಅದ ಅದಕ್ಕಿಂತಲೂ ಉತ್ತಮ ಸ್ಥಿತಿಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಬಂದು ಕುಳಿತುಕೊಂಡಿಲ್ಲ, ಸಹಜವಾಗಿ ಆ ರೀತಿ ಬೆಳೆದಿದ್ದಾರೆ. ಹೀಗಾಗಿ ಅಂದಿನ ಕಾಂಗ್ರೆಸ್ ಏನಿತ್ತಲ್ಲ, ಅಥವಾ ಇಂದಿರಾ ಕಾಂಗ್ರೆಸ್ ಏನಿತ್ತಲ್ಲ, ಇವತ್ತಿನ ಕಾಂಗ್ರೆಸ್ ಅದಲ್ಲ. ಅದರಲ್ಲಿ ಮಾತ್ರ ಒನ್ ಮ್ಯಾನ್ ಶೋ ಇತ್ತು. ಆದರೆ ಇವತ್ತು ಹಾಗೆ ಆಗಿಲ್ಲ. ಯಾಕಂದ್ರೆ ಸ್ವತಃ ರಾಹುಲ್ ಗಾಂಧಿ ಅವರು ಇನ್ನುಳಿದ ಇಂಡಿಯಾ ಸಂಘಟನೆ ಮಿತ್ರರ ಜೊತೆಗೆ ಎಷ್ಟು ಆತ್ಮೀಯವಾಗಿದ್ದಾರಪ್ಪ ಅಂತಂದ್ರೆ, ನಾವೆಲ್ಲ ಒಂದೇ ಪಾರ್ಟಿ ಅವರು ಇನ್ನೊಂದಂಥ ಭಾವ ಅವರಲ್ಲಿರೋದ್ರಿಂದಾಗಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಸಹಜ ನಾಯಕತ್ವವನ್ನು ಹೊಂದ್ಕೊಂಡಿದ್ದಾರೆ, ಪಡೆದಿದ್ದಾರಂತ. ಈ ಎಲ್ಲ ನೆಲೆಯಲ್ಲೇ ನಾವು ಒಂದು ವಿಷಯವನ್ನು ಪ್ರಸ್ತಾಪಿಸ್ಬೇಕಾಗ್ತದೆ, ಚರ್ಚಿಸ್ಬೇಕಾಗ್ತದೆ. ಬಸವರಾಜ ಬೊಮ್ಮಾಯಿಯವರು ಈ ಒಂದು ನೆಲೆಯಲ್ಲಿರೋ ಹೊಡಿತದ ಪಾರ್ಟಿ ಮತ್ತು ಈ ಪಾರ್ಟಿ ನಾಶ ಆಗ್ತದೆ. ಈ ಚುನಾವಣೆ, ಲೋಕಸಭಾ ಚುನಾವಣೆ ಆದ ತಕ್ಷಣ ಮತ್ತು ಸೋತರಂತೂ ಮುಗಿದು ನಿಶ್ಚಿತವಾಗಿಯೂ ಇನ್ನೂ ಹೊಡಿತದೆ ಅನ್ನೋಂಥ ಮಾತದ. ಆದರೆ ಈಗಿನ ಚರ್ಚೆ ನೋಡ್ತಾರಪ್ಪ ಅಂತಂದ್ರೆ, ಇವತ್ತಿನ ಮತದಾರರ ಮನಸ್ಸನ್ನು ಅಭ್ಯಾಸ ಮಾಡಿದಾಗ ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕದಲ್ಲೇ ಭಾಳಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸಂಸದರು ಆರಿಸುವಂಥ ಆಯ್ಕೆ ಆಗುವಂಥ ಈ ಎಲ್ಲ ಒಂದು ಪ್ರಸಾರ ವಿಚಾರಗಳು ಹಬ್ಬುತ್ತಾ ಇದ್ದಾವೆ. ಹೀಗಾಗಿ ಹೆಚ್ಚು ಕಡಿಮೆ 15 ಅಂತ ಸ್ವತಃ ನಮ್ಮ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಒಂದು 15 ಸೀಟ್ ನಕ್ಕಿ ನಮಗೆ ಬರ್ತಾವೆ ಅಂತೇಳಿ. 15 ಬರ್ಬೋದು, ಇನ್ನೂ ಹೆಚ್ಚು ಆಗ್ಬೋದು, ಬರೋ ಕಡಿಮೆನೂ ಆಗ್ಬೋದು. 10 ಆದರೂ ಏನು ಕೆಟ್ಟಿಲ್ಲ ಅವ್ರಿಗೆ. ಯಾಕೆ ಏನೂ ಇಲ್ಲ, ಒಂದೇನೋ ಇತ್ತು ಹಿಂದಿನದ್ರಲ್ಲೇ. ಅದು ನಮ್ಮ ಸುರೇಶ್ ಅವರು, ಡಿ ಕೆ ಸುರೇಶ್ ಅವರು. ಅವ್ರು ಬಿಟ್ಟು ಉಳಿದವರೆಲ್ಲ ಬಿ ಜೆ ಪಿಗರು ಮತ್ತು ಇನ್ನುಳಿದೊಂದಿನೋ ಏನಪ್ಪ ಅಂದರೆ ಪಕ್ಷೇತರರು ಇದ್ದರು. ಈ ಎಲ್ಲ ನೆಲೆಯಲ್ಲಿ ಇವತ್ತು ಏನಪ್ಪ ಅಂದರೆ ಈ ಒಂದು ಮಾತು, ನಮ್ಮ ಬೊಮ್ಮಾಯಿಯವ್ರ ಮಾತು ಎಷ್ಟು ಮಟ್ಟಿಗೆ ಸರಿ. ಯಾಕಪ್ಪ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಯಾರಪ್ಪ ಅಂದ್ರೆ ದೇವರಾಜ ಅರಸರ ಮಟ್ಟಕ್ಕೆ ಆ ಮಟ್ಟದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿಲ್ಲ. ಪಾರ್ಟಿ ಹೊಡೆಯುವಂಥ ಮನಸ್ಥಿತಿಯಲ್ಲೂ ಇಲ್ಲ. ಆದರೂ ಹಠ ಮಾಡಬಹುದು, ನಾನು ಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ಅವ್ರಿಗೂ ನಿಧಾನಕ್ಕೆ ಅನ್ನಿಸ್ಲಿಕ್ಕೆ ಆಗ್ತದೆ. ನಾನು ಈಗ ಭಾಳಷ್ಟು ಒತ್ತಡ ತಂದರೆ ಇನ್ನೊಂದನ್ನು ಸಿದ್ದರಾಮಯ್ಯ ಮಾಡ್ಬೋದು. ಜಿ ಪರಮೇಶ್ವರಯ್ಯ ಇವ್ರಿಗಿಂತೂ ಸೀನಿಯರ್ ಮತ್ತು SC ಅವ್ರು ದಲಿತರು, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಹಂಬಲ ಭಾಳಷ್ಟು ಅದ. ಸಪೋಸ್ ಏನಾದರೂ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಮತ್ತೆ ನನ್ನ ಆಶೆ ಭಾಳಷ್ಟು ದೂರ ಹೋಗ್ತದೆ ಅನ್ನೋಂಥ ಭಯನೂ ಅದ. ಜೊತೆಗೆ
ಈ ನಮ್ಮ ಪರಮೇಶ್ವರ್ ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಬಗ್ಗೆಯೂ ವಾತಾವರಣ ಅದ, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬಹುದು ಅಂತೇಳಿ. ಅವಾದ್ರೆ ಇನ್ನಷ್ಟು ಅಧಿಕಾರ ಮೇಲೆ ಹಿಡಿದು ಅವ್ರು ಹೆಚ್ಚಾಗ್ತದೆ ಸಿದ್ದರಾಮಯ್ಯ ಅವರು. ಅದಕ್ಕೆ ನಾವು ಎಚ್ಚರ ಇಡಬೇಕಂತ ಅವ್ರಿಗೂ ಭಯ ಅದ ರೀ. ಆದರೆ ಪಾರ್ಟಿ ಹೊಡಿತಿದ್ವಿ ಅನ್ನೋದು ಮಾತ್ರ ಈಗಿನ ಡೆವಲಪ್ಮೆಂಟ್ ನೋಡಿದ್ರಪ್ಪ, ಮಾನಸಿಕ ಸ್ಥಿತಿ ನೋಡಿದ್ರಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಬಟ್ ಆದರೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ನೈಟ್ದಾಗ ಬೇಕಾದಾಗುವಂಥ ಆದಂಥ ಘಟನೆಗಳು ಹಿಂದಿದ್ದಾವೆ. ಓವರಾಲ್ ಒಂದೇ ಒಂದು ನೈಟ್, ಒಂದೇ ಒಂದು ದಿವಸದಲ್ಲೇ ಬೇಕಾದ ಪರಿವರ್ತನೆ ಆಗುವಂಥ ಇದ್ದಾವೆ. ರಾಜಕಾರಣದಲ್ಲಿ ಸಹಿತ ಅದೇ ಇರುತ್ತೆ. ಯಾಕಂದರೆ ಆಕ್ಸಿಡೆಂಟ್ ಆಗೋದು ಒಂದು ಕ್ಷಣದಾಗ ಹೋಗಿಬಿಡ್ತದೆ. ನಾವು ತಿಳ್ದಿರ್ತೀವಿ, ಏನೂ ಆಗೋದಿಲ್ಲಪ್ಪ, ನಾವು ಶಾಶ್ವತ ತಿಳ್ಕೊಂಡಿರ್ತೀವಿ. ಆದ ಕೆಲವೇ ಕ್ಷಣದಲ್ಲಿ ಆಕ್ಸಿಡೆಂಟ್ ಆದರೆ ನಾವು ಕೊಲ್ಲಾಗಿರ್ತೀವಿ. ಅವತ್ತು ನಿಮಗೆ ಸೌಂದರ್ಯ ನಟಿ ನೋಡಿರ್ಬೋದು, ಅವ್ರು ಹೆಲಿಕಾಪ್ಟರ್ದಲ್ಲಿ ಕುಳಿತಾಗ ನಾನು ಸಾಯ್ತೀನಿ ಅಂತ ಅವ್ರಿಗೆ ಎಂದೂ ಅನಿಸಿರಲಿಲ್ಲ. ಆದರೆ ಇಳಿಯೋದ್ರೊಳಗಾಗಿ ಸುಟ್ಟು ಏನಾಗಿದ್ರು ಅನ್ನೋದು ನಾವು ಇತಿಹಾಸ ನೋಡ್ತಾ ಇದ್ದೀವಿ. ಹೀಗಾಗಿ ಒಟ್ಟಾರೆಯಾಗಿ ಏನಾಗ್ಬೋದು, ಏನಾಗಲಿಕ್ಕಿಲ್ಲ ಅಂತ ಹೇಳೋದೇ ಹೋದರೂ ಸಹಿತ ತುರ್ತು ಮಾತ್ರ ಕಾಂಗ್ರೆಸ್ ಏನಾದರೂ ಗೆದ್ರೆ ಮೋಸ್ಟ್ಲಿ ಹೊಡೆಯುವಂಥ ಒಂದು ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯರು ಸಹಿತ ಇವತ್ತು ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ದಾರೆ. ಅವರು ಸ್ವಸ್ಫೂರ್ತಿಯಿಂದನೂ ಅಧಿಕಾರ ಬಿಟ್ಟುಕೊಡ್ಬೋದು. ಒಂದು ವೇಳೆ ಏನೋ ಅವ್ರದ್ದು ರಾಜಕೀಯ ಆಟ ಮಾಡೋಕ್ಕೆ ಹೋಗಿ ನಮ್ಮ ಟಿ ಕೆ ಶಿವಕುಮಾರ್ ಅವರು ತಪ್ಪಿಸಿ ಜೆ ಪರಮೇಶ್ವರನೋ ಅಥವಾ ಇನ್ನಾರನ್ನು ಮುಖ್ಯಮಂತ್ರಿ ಮಾಡಿ ತಾವು ಹಿಂದೂ ಸರಿಬೋದು. ಅದು ಹೈಕಮಾಂಡು ಎಸ್ ಅನ್ನಬೇಕಾಗ್ತದೆ. ಯಾಕಂತಂದ್ರೆ ಈಗಾಗಲೇ ಒ ಬಿ ಸಿ ಬಗ್ಗೆ, ದಲಿತರ ಬಗ್ಗೆ ಈ ಮಾತುಗಳನ್ನು ಭಾಳ ಮಾತಾಡ್ತಾ ಇದ್ದಾರೆ ನಮ್ಮ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರು. ಅದಕ್ಕೆ ಒಬ್ಬ ದಲಿತನ ನಾವು ಚೀಫ್ ಮಿನಿಸ್ಟರ್ ಮಾಡೋಣ ಅಂತೇಳಿ ಜಿ ಪರಮೇಶ್ವರನ್ನು ಮಾಡಿದರೆ ಎಲ್ಲರೂ ಮೌನವಾಗುವಂಥ ಪ್ರಸಂಗ ಬರ್ಬೋದು. ಮತ್ತು ಪಾರ್ಟಿಯನ್ನು ಒಡೆದು ಇನ್ನೊಂದು ಪಾರ್ಟಿ ಕಟ್ಟುವಷ್ಟು ಒಂದು ದೊಡ್ಡ ಪ್ರಮಾಣದ ಷಡ್ಯಂತ್ರ ನಿಂತಿರೋ ಮಧ್ಯ ನಿಂತಿರೋ ಅದನ್ನು ಡಿ ಕೆ ಶಿವಕುಮಾರ್ ಮಾಡಲಿಕ್ಕಿಲ್ಲ. ಮತ್ತು ಅವ್ರು ಕಾಂಗ್ರೆಸ್ ಭಾಳ ಪ್ರೀತಿದಾರ, ನಮ್ಮದೊಂದು ಸಹಜ ನಂಬಿಕೆ. ಮತ್ತು ಅದು